ಪ್ರಮುಖ ಕೇಂದ್ರವಾದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಫ್ಲೈಓವರ್ ಕಾಮಗಾರಿ ವಿಳಂಬ ಮತ್ತು ನಗರದ ರಸ್ತೆ ಗುಂಡಿಗಳ ಅವ್ಯವಸ್ಥೆಯನ್ನು ಖಂಡಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಕಾರ್ಯಕರ್ತರು ವಿನೂತನ ಪ್ರತಿಭಟನೆಯನ್ನು ಮಹಾನಗರ ಪಾಲಿಕೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಮಾಡಿದರು. ರಸ್ತೆಯಲ್ಲಿನ ಅಪಾಯಕಾರಿ ಗುಂಡಿಗಳಿಗೆ ಹೂವುಗಳಿಂದ ಅಲಂಕಾರ ಮಾಡಿ ತೆಂಗಿನಕಾಯಿ ಒಡೆದು ಪೂಜೆ ಸಲ್ಲಿಸುವ ಮೂಲಕ ಸಾರ್ವಜನಿಕರ ಗಮನ ಸೆಳೆದರು. ನಾನು ನಿಮ್ಮ ಯೂನಿವರ್ಸಲ್ಲಿ ಈರಣ್ಣ ಬಂದಿದ್ದು ಇಂದು KRS ಪಕ್ಷ ಜೊತೆಗೆ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ವೃತ್ತದಲ್ಲಿ ಗುಂಡಿಗಳ ಬಗ್ಗೆ KRS ಪಕ್ಷದವರು ನಮಸ್ಕಾರ ಸರ್. ಮಂಜುನಾಥ ಈರಣ್ಣ ಬಂದಿದ್ದೀನಿ ನನ್ನ ಹೆಸರು. ಇದು ಸರಿಸುಮಾರು 3-4 ವರ್ಷ ಆಯಿತು ಸ್ಮಾರ್ಟ್ ಸಿಟಿ ಯೋಜನೆ ಜಾರಿಗೆ ಬಂತು. ಇದುವರೆಗೂ ಬೇಸಿಗೆ ಬಂತು ಅಂದರೆ ಧೂಳು, ಮಳೆಗಾಲ ಬಂತು ಅಂದರೆ ಕಾಲು ಮುರ್ಕೊಳೋದು ಅಥವಾ ಕೈ ಮುರ್ಕೊಳೋದು, ಇದೇ ಪರಿಸ್ಥಿತಿ ನಡೆದೋಗಿದೆ ಹುಬ್ಬಳ್ಳಿ ಧಾರವಾಡದಲ್ಲಿ. ಈ ಸ್ಮಾರ್ಟ್ ಸಿಟಿ ಯೋಜನೆ ಮುಕ್ತಾಯನೂ ಆಗ್ತಾಯಿಲ್ಲ, ಆಮೇಲೆ ಸಾರ್ವಜನಿಕರಿಗೆ ತೊಂದರೆ ಆಗೋದ್ರಿಂದ ಬಿಡುಗಡೆನೂ ಆಗ್ತಾಯಿಲ್ಲ. ನಾವು ಗಮನಿಸಿರ್ಬೋದು, ಮೊನ್ನೇನು ಒಬ್ಬರು ಯಾವುದೋ ಒಂದು ರಿಕ್ಷಾ ಪಲ್ಟಿ ಆಯಿತು, ಈ ಥರ ಆಗ್ತಾಯಿದೆ. ನಾವು ಏನು ಕೇಳ್ಕೊತಾ ಇದ್ದೀವಿ ಅಂದರೆ ಈ ಗುಂಡಿಗಳನ್ನೇ ಕೇಳ್ತಾ ಇದ್ದೀವಿ. ಯಾಕಂದರೆ ಇವಾಗ ಕಾರ್ಪೊರೇಷನ್ದವರು ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಿದ್ದಾರೆ. ಇವತ್ತು ನಾವು ಗುಂಡಿಗಳಿಗೆ ಮನವಿ ಮಾಡ್ಕೊತಾ ಇದ್ದೀವಿ, ನಮ್ಮನ್ನು ಕಾಪಾಡಪ್ಪ, ಸಾರ್ವಜನಿಕರನ್ನ ಕಾಪಾಡಪ್ಪ ಇದರಿಂದ ಅಂಥೇಳಿ. ಅದೇ ರೀತಿ ಇವತ್ತು ನಾವು ಇದನ್ನು ಪೂಜೆ ಸಲ್ಲಿಸಿ ಗುಂಡಿಗಳಿಗೆ ನಮ್ಮನ್ನು ಕಾಪಾಡಪ್ಪ ಅಂತೇಳಿ, ಸಾರ್ವಜನಿಕರನ್ನ ಕಾಪಾಡಪ್ಪ ಅಂತೇಳಿ ಇದನ್ನು ಪೂಜೆ ಮಾಡ್ತಾಯಿದ್ದೀವಿ ಸರ್. ಇವತ್ತಿನ ಅಧಿಕಾರಿ ಗಮನ ತರಬೇಕು ಸರ್. ಎಷ್ಟಂತ ತರೋದು, ಮಾಧ್ಯಮದವರು ತಂದಿದ್ದಾರೆ, ನಾವು ತಂದಿದ್ದೀವಿ, ಮಾಧ್ಯಮದವರು ತರ್ತಾ ಇರ್ತಾರೆ, ಡೈಲಿ ನೋಡ್ತಾ ಇರ್ತೀವಿ ನಾವು ಮಾಧ್ಯಮದಲ್ಲಿ. ಇವತ್ತು ಒಂದು ಗುಂಡಿ, ಇವತ್ತಿಂದ ಇಲ್ಲೇ ಚೆನ್ನಮ್ಮ ಸರ್ಕಲ್ದಲ್ಲಿ ಒಂದು ಗುಂಡಿ ಬಿದ್ದಿದೆ ಅಂತ ಮಾಧ್ಯಮದವ್ರು ತೋರಿಸಿದ್ರೆ ಅದನ್ನು ಒಂದು ಮುಚ್ತಾರೆ ಅವರು. ಅಲ್ಲೇ 200 ಮೀಟ್ರ್ ಮುಂದೆ ಹೋದರೆ ಮುಚ್ಚಲ್ಲ. ಬೇರೆ ಕಾಮಗಾರಿ ಸರ್, ಕಾಮಗಾರಿ ನಡೀಲಿಲ್ಲ ಸರ್. ಈ ಸೈಡಿಗೆ ಮತ್ತೇನು ಸಾರ್ವಜನಿಕರು ಓಡಾಡೋದೇ ಬೇಡ ಹಾಗಾದರೆ. ಅದನ್ನು ಕ್ಲಿಯರ್ ಮಾಡಿ ಅವ್ರು ಮಾಡ್ಕೊಳ್ಳಿಲ್ಲ, ನಾವು ಅದಕ್ಕೇನು ಅಭ್ಯಂತರ ಇಲ್ಲ. ಆಮೇಲೆ ಎಷ್ಟು ಬಲಿಯಾಗಿದ್ದಾವೆ ಅದು ನಮ್ಗೆ ಗೊತ್ತಿದೆ. ಮಳೆಗಾಲ ಇದೆ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಂತ ಹೇಳ್ತಾರೆ. ಅದು ಮಳೆಗಾಲ ಇದೆ, ಬೇಸಿಗೆ ಬಂದಾಗ ಧೂಳು ಆಡ್ತಾ ಇದೆ. ಇದನ್ನು ಇದೇ ಉದಾಹರಣೆ ಹೇಳ್ಕೊತ ಹೋದರೆ ಮುಂದೆ ಏನು ಗತಿ ನಮ್ಮದು? ಧೂಳು ಮುಕ್ತ ಹುಬ್ಬಳ್ಳಿ ಯಾವಾಗ ಆಗುತ್ತಂತ ಮತ್ತೆ ಅದನ್ನೇ ನಾವು ಬಯಸ್ತಾ ಇರೋ ಸರ್. ನಾವು ಅವ್ರನ್ನೇ ಕೇಳೋಣ, ಈಗ ಕೇಳಿ ಸಾಕಾಗಿದೆ. ಧೂಳು ಮುಕ್ತ, ಈ ತೆಗ್ಗು ಮುಕ್ತ ಹುಬ್ಬಳ್ಳಿ ಯಾವಾಗ ಮಾಡ್ತೀರಾ ಅಂತೇಳಿ. ಆಮೇಲೆ ಇವಾಗ ಕರೆಂಟ್ ಸಿಚುವೇಶನ್ ಏನಿದೆ ಅಂತಂದರೆ, ನಮ್ಮ ಆಡಿಟ್ ಏನಲ್ಲಿ ಹೇಳುತ್ತೆ 23-24 ನಮ್ಮ ರೋಡ್ ಎಷ್ಟು ಇವರು ಮೆಷರ್ಮೆಂಟ್ ಮಾಡಿದ್ರಲ್ಲ, ಆಡಿಟ್ ಮಾಡಿ ಎಷ್ಟು ಸ್ಕ್ವೇರ್ ಫೀಟ್ ಇದ್ದಾವೆ ಅಂತಂದರೆ ಟೋಟಲ್ ಸ್ಕ್ವೇರ್ ಫೀಟ್ ಕಂಡುಹಿಡಿದಿದ್ದು ಇವರು ಬಂದ್ಬಿಟ್ಟು 47,800 ಸ್ಕ್ವೇರ್ ಫೀಟ್ ಸಮಥಿಂಗ್ ಇವ್ರು ಬಂದ್ಬಿಟ್ಟು ಇದರಲ್ಲಿ ರೆಕ್ಟಿಫೈ ಮಾಡಿರೋದು ಪಾಟ್ ಹೋಲ್ಸ್ ಇನ್ ದ ಆಡಿಟ್ ಆಫ್ 23 and 24. ಅದರಲ್ಲಿ ಇವ್ರು ರಿಪೇರ್ ಮಾಡಿರೋದು ಬಂದ್ಬಿಟ್ಟು ಬೇರೆ 13,500 ಕಿಲೋಮೀಟರ್ಸ್ ಮಾಡಿದ್ದಾರೆ. ಅಂದರೆ ಇದು ಟೋಟಲ್ ಒಂದು 34,000 ಕಿಲೋಮೀಟರ್ಸು ಇನ್ನು ಯಾವಾಗ ಪೂರ್ತಿ ಆಗೋದು ಇದು. ಆಮೇಲೆ ಇವರು ಫಂಡ್ ಏನು ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ, ಈ ರಿಪೇರ್ ವರ್ಕ್ಸ್ಗೂ ಅವರು ಮಾಡಲೇಬೇಕು. ಕಾಂಟ್ರಾಕ್ಟರ್ ಅವರಿಗೆ ಕೊಟ್ಟಿರ್ತಾರೆ, ಇದು ಎಲ್ಲ ಒಂದೇ ಕಾಂಟ್ರಾಕ್ಟಲ್ಲಿ ಆಗಿರುತ್ತೆ. ಇವಾಗ ರೋಡ್ ಮಾಡಿಬಿಟ್ಟು ಸುಮ್ಮನೆ ಇರೋದಲ್ಲ, ಅದನ್ನ ಬಂದ್ಬಿಟ್ಟು ಕರೆಕ್ಟಾಗಿ ಅದನ್ನ ರಿಪೇರ್ ಮೇಂಟೆನೆನ್ಸ್ನೂ ಮಾಡಬೇಕಾಗುತ್ತೆ. ಈ ಆಡಿಟ್ ಕ್ಲಿಯರೆನ್ಸ್ ಏನಿದೆ ಅದರಲ್ಲಿ ಹೋದ್ರೆ ಗೊತ್ತಾಗುತ್ತೆ. ಆಮೇಲೆ ನಾವು ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಇದ್ದಾವೆ, ಅದರಲ್ಲಿ ಹೋಗ್ಬಿಟ್ಟು ನೋಡಿದರೆ ನಮ್ಗೆ ಎಷ್ಟು ಫಂಡ್ಸ್ ಆಗಿದ್ದಾವೆ ಅಂತಂದು ಗೊತ್ತಾಗುತ್ತೆ. ಇದು ಬೇರೆ ಆಡಿಟ್ ಏನಾಗಿದೆ ಅಂತಂತ ಹೇಳ್ಬಿಟ್ಟು ನಮಗೆ 23-24 ಇರೋದು ನಾವು ಹೇಳ್ತಾ ಇದ್ದೀವಿ. ಇದು ಇನ್ನೂ 25-26 ಇವಾಗ 27 ಬರ್ತಾ ಇದೆ. ಸೊ ಈ ಲ್ಯಾಗಿಂಗ್ ಆಗಿಬಿಟ್ರೆ, ಈ ಕೆಲಸಗಳೆಲ್ಲ ಲ್ಯಾಗಿಂಗ್ ಆಗಿಬಿಟ್ರೆ, ಆಮೇಲೆ ಮ್ಯಾನ್ ಪವರ್ ಕರೆಕ್ಟಾಗಿ ಇದನ್ನ ಕೊಟ್ಬಿಟ್ಟು ಕಾಂಟ್ರಾಕ್ಟರ್ನ ಕರೆಕ್ಟಾಗಿ ಇಲ್ಲಿ ರಿಪೇರ್ ವರ್ಕ್ ಕಳಿಸಲಿಲ್ಲ ಅಂತಂದರೆ ಇದು ತುಂಬ ಲ್ಯಾಗಿಂಗ್ ಆಗುತ್ತೆ. ಆಮೇಲೆ ಫೈನಾನ್ಷಿಯಲ್ ಬರ್ಡನ್ನು ಜಾಸ್ತಿ ಬರುತ್ತೆ. ಇವಾಗ ಅದೇ ಸ್ಕ್ವೇರ್ ಕಿಲೋಮೀಟರ್ 47,000 ಇತ್ತು, ಅದರಲ್ಲಿ 13,000 ಮಾಡಿದ್ರು, ಇನ್ನೂ 37 ಉಳಿದಿತ್ತು. ಅದರಲ್ಲಿ 34,000 ಕಿಲೋಮೀಟರ್ ಇನ್ನೂ ಆ್ಯಡ್ ಆಗ್ತಾನೆ ಹೋಗ್ತಾ ಇರುತ್ತೆ. ಮೀನ್ಸ್ ಇದಕ್ಕೆ ಕರೆಕ್ಟಾಗಿ ಇದನ್ನ ಬಂದ್ಬಿಟ್ಟು ಮಾಡೋರು ಯಾರು ಅಂತಂತಂದರೆ HDMC. ಇದನ್ನೆಲ್ಲ ರಿಪೋರ್ಟ್ ಚೆನ್ನಾಗಿ ಅದನ್ನ ತೆಗೆದು ಅದನ್ನ ನೋಡಿಬಿಟ್ಟು ಈ ತುರಂತಾಗಿ ವೇಗವಾಗಿ ಈ ಕೆಲಸವನ್ನು ಕಾಂಟ್ರಾಕ್ಟರ್ ಮುಖಾಂತರ, ಆಮೇಲೆ ಡಾಕ್ಟರ್ ರುದ್ರೇಶ್ ಗಾಳಿ ಕಮಿಷನರ್ ಅವರು ಕೇಸ್ ಮುಗಿಸಿದ್ದಾರೆ. ಅವ್ರಿಗೆಲ್ಲ ಅನುಭವ ಇರುತ್ತೆ ಅಂತಂತೇಳಿ ನಮ್ಗೆ ಗೊತ್ತಿದೆ. ಅವರು ಸನ್ಮಾನ ಮಾಡಿ ಇಲ್ಲಿ ಕೂಡಿಸಿದ್ದಾರೆ. ಅವ್ರಿಗೆ ಇದನ್ನೆಲ್ಲ ಕಂಡು ಬರಬೇಕು. ಆಮೇಲೆ ನಮ್ಮ ಎಲ್ಲ ಜನದ ಪರವಾಗಿ ನಾವು KRS ಪಕ್ಷದ ಅಣ್ಣ ತಮ್ಮಿಂದರು ಎಲ್ಲರೂ ನಾವು ಸೇರಿ ಈ ಒಂದು ಪೂಜಾ ಕೆಲಸವನ್ನು ಮಾಡಿದ್ದೀವಿ. ನಿಮ್ಮೆಲ್ಲ ಮುಂದೆ ತಂದು ನಾವು ತೋರಿಸೋಕ್ಕೆ ನಾವು ಪ್ರಯತ್ನ ಬಿಟ್ಟಿದ್ದೀವಿ. ಇನ್ನು ಮುಂದೆ ಬರೋ ಸಮಯದಲ್ಲಿಯೂ ನಾವು ಯಾವ ಆಡಿಟ್ ಇದೆ, ಫೈನಾನ್ಷಿಯಲ್ ಅನಾಲಿಸಿಸ್ ಎಲ್ಲಿದೆ ಅಂತಂತೇಳಿ
ನಾವು ಕಮಿಷನರ್ ಹತ್ರ ಹೋಗ್ಬಿಟ್ಟು ಡೈರೆಕ್ಟಾಗಿ ಭೇಟಿ ಮಾಡಿ ಕೆಆರ್ಎಸ್ ಪಕ್ಷದ ಮಂಜುನಾಥ್ ಹಿರೇಮಠ, ಆನಂದ್ ಬೆಂಗಾಲೆ, ಅಜಯ್ ಶರ್ಮಾ ಹಾಗೂ ಧಾರವಾಡ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಮತ್ತು ಪಕ್ಷದ ಸೈನಿಕರು, ಕಾರ್ಯಕರ್ತರು ಈ ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು.